ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಆಮ್ ಜೋಶಿ. ಪ್ರತಿ ಕ್ಷಣ ನಿಮ್ಮ ಜೊತೆ ಇರಬೇಕಾದಂಥ, ನಿಮ್ಮನ್ನು ಮೋಟಿವೇಟ್ ಮಾಡಬೇಕಾದಂಥ ಒಂದು ಅಪೂರ್ವವಾದಂಥ ಸಂಚಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಮ್ಮ ವಾಹಿನಿಯನ್ನು ನೋಡುವಂಥ ಬಹಳಷ್ಟು ಜನರು ಒಂದು ಪ್ರಶ್ನೆ ಕೇಳ್ತಾರೆ. ಏನಪ್ಪ ಅಂದರೆ, ದುಡ್ಡೇ ಇಲ್ಲದೆ ದುಡ್ಡನ್ನು ಮಾಡೋದು ಹೇಗೆ? ಮೂಲ ಬಂಡವಾಳ ಇಲ್ಲದೆ ಶ್ರೀಮಂತ ಆಗು ಅಂದ್ರೆ ಅದು ಹೇಗೆ ಸಾಧ್ಯ? ಮೋಟಿವೇಶನ್ ಸ್ಪೀಚ್ ಕೇಳಿ ಯಾರೂ ಶ್ರೀಮಂತರಾಗೋದಿಲ್ಲ. ಅದರಿಂದ ಇನ್ನೊಂದಿಷ್ಟು ಕೀಳರಿಮೆ ಉಂಟಾಗತ್ತೆ ವಿನಃ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಅದು ಸಾಧ್ಯವಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಿಮಗೆ 0 to 1 lakh ಹೇಗೆ ಸಂಪಾದನೆ ಮಾಡಬೇಕು, 1 ಲಕ್ಷ ಆದ ಮೇಲೆ ಅದು 10 ಟೈಮ್ಸ್ ಹೆಚ್ಚಾಗ್ತಾ ಹೋಗುದು. 1 ಲಕ್ಷದಿಂದ 10 ಲಕ್ಷ, 10 ಲಕ್ಷ ಇದ್ದವರು ಕೋಟಿ ಮಾಡುವುದು, ಕೋಟಿ ಇದ್ದವರು ದಶಕೋಟಿ ಮಾಡುವುದು, ಶತಕೋಟಿ ಮಾಡ್ಕೊಳ್ಳೋದು ಅದು ಹೇಗೆ ಎನ್ನುವಂತ ಅತ್ಯಂತ ಸರಳವಾದಂತ ವಿಧಾನವನ್ನ ಇವತ್ತು ನಾನು ನಿಮ್ಗೆ ಹೇಳ್ತೇನೆ. ಮೊದಲನೇದಾಗಿ ನಿಮ್ಗೆ ಖಚಿತತೆಗೋಸ್ಕರ, ದುಡ್ಡೇ ಇಲ್ಲದೆ ಈ ದೇಶದಲ್ಲಿ ಅತ್ಯಂತ ಶ್ರೀಮಂತರಾಗಿರುವಂತ ಒಂದಷ್ಟು ಜನರ ಹೆಸರನ್ನ ನಿಮ್ಮ ಅಕ್ಕಪಕ್ಕ ಇರುವಂತ ಜನರ ಹೆಸರು ಹೇಳ್ತೀನಿ. ಯಾವುದೋ ಫಾರಿನ್ ನಲ್ಲಿ ಇರುವಂತ ಟ್ರಿಲಿಯನರ್ ಬಿಲಿಯನರ್ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮ ಬಾಜು ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡ. ಒಂದನೇದಾಗಿ ವಿಜಯ್ ಸಂಕೇಶ್ವರ್ ಅವರ ಹೆಸರು ಹೇಳ್ತೀನಿ. ಅವ್ರ ಹೆಸರನ್ನು ಯಾರು ಕೇಳಿಲ್ಲ? VRL ಲಾಜಿಸ್ಟಿಕ್ಸ್, VRL ಟ್ರಾವೆಲ್ಸ್, ವಿಜಯವಾಣಿ, ಒಂದ ಅವ್ರು ಮಾಡಿದಂತ ಉದ್ಯಮಗಳ ಸಂಖ್ಯೆ ಒಂದಲ್ಲ ಎರಡಲ್ಲ, ಅಪಾರವಾದಂತ ಅಸಂಖ್ಯಾತ ಉದ್ಯಮಗಳನ್ನ ಮಾಡಿ. ಏನು ಹಾಗಾದ್ರೆ ಅಗರ್ಭ ಕುಟುಂಬದಿಂದ ಬಂದಿದ್ರ? ಒಂದು ಪ್ರಿಂಟಿಂಗ್ ಪ್ರೆಸ್ ಬಿಟ್ರೆ ಏನೂ ಇರಲಾರದಂತ ವ್ಯಕ್ತಿ. ಮೊದಲ ಲಾರಿಯಿಂದ ಅವರ ಬದುಕು ಶುರುವಾಗುತ್ತದೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ. ಏನು ಮಾತು ಅಂದರೆ, ದುಶ್ಮನ್ಕು ಏಕ ಬಾಗ ದಿಲಾವ್ ನೈತೋ ಏಕ ಟ್ರಕ್ ದಿಲಾವ್. ಶತ್ರುವಿಗೆ ಒಂದು ತೋಟವನ್ನು ಕೊಡಿಸ್ಬೇಕಂತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಳೆನೇ ಇರೋದು, ನೀರಿಂದು ಬಹಳ ದೊಡ್ಡದಾದಂಥ ತತ್ವ. ಆತನಿಗೆ ತೋಟ ಕೊಡಿಸಿದ್ರೆ ಆತ ಒದ್ದಾಡಿ ಸಾಲದಲ್ಲೇ ಸತ್ತೋಗ್ಬಿಡ್ತಾನೆ. ಅವ್ನು ಯಾರು ಸಾಯಿಸೋದೇ ಬೇಕಾದ್ರೆ ಶತ್ರುವಿಗೆ. ಒಂದು ಹಳೆ ಟ್ರಕ್ ಕೊಡಿಸ್ಬೇಕು, ಪುರಾಣ ಟ್ರಕ್ ಇದಿಲ್ಲ. ಆ ಟ್ರಕ್ ರಿಪೇರಿ ಮಾಡೋದ್ರೊಳಗೆ ಅವ್ನ ಜೀವನ ಕಳೆದು ಹೋಗ್ಬಿಡುತ್ತೆ. ಹಾಗೆ ಟ್ರಕ್ ಅನ್ನ ಕೊಂಡುಕೊಂಡು ಇಂಥ ದೊಡ್ಡದಾದಂತಹ ಸಮೂಹವನ್ನ ಕಟ್ಟಿದ್ರಲ್ಲ ವಿಜಯ್ ಸಂಕೇಶ್ವರ್. ಆ ವಿಜಯ್ ಸಂಕೇಶ್ವರ್ ಹತ್ರ ಏನಾದ್ರು ರೊಕ್ಕ ಏನಾದ್ರು ಇತ್ತನ್ರಿ ಮಾಡುವಾಗ ಅಗಾಧವಾದ ಕನಸಿತ್ತು, ಒಳಗೆ ದೃಢ ಸಂಕಲ್ಪ ಇತ್ತು, ಆತ್ಮವಿಶ್ವಾಸ ಇತ್ತು. ನಮ್ಮಲ್ಲಿ ಇರ್ಲಾರ್ದವ್ರ ಹತ್ರ ಏನಿದೆ, ಅವ್ರ ಹತ್ರ ಎದುರು ನಾವು ಏನನ್ನು ಎರವಲು ಪಡಿಬೇಕು, ಎಷ್ಟು ಸರಳವಾಗಿದೆ. ಇದೇನು ದೊಡ್ಡ ಕಬ್ಬಿಣದ ಕಡ್ಲೆ ಅಲ್ಲ. ಹೆಂಗೆ ಅಂತ ನಾನು ನಿಮ್ಮ ಮುಂದೆ ಒಂದು 5 ಪ್ರಿನ್ಸಿಪಲ್ಗಳನ್ನು ಹೇಳ್ತೀನಿ. ವಿಜಯ್ ಸಂಕೇಶ್ವರ ಆಯ್ತು, ನಿಖಿಲ್ ಕಾಮತ್ ಅಂತೇಳಿ ಈಗ ಭಾಳ ದೊಡ್ಡ ಹೆಸರು ಇವತ್ತು. ಯಾಕೆಂದರೆ ಇವತ್ತು ಶೇರ್ ಮಾರ್ಕೆಟ್ ಆ ಮಟ್ಟಿಗೆ ಬೆಳೆದಿದೆ. 2010ರಿಂದ ಇವ್ರು ಮಾಡುವಂಥ ವ್ಯವಹಾರಗಳಾಗಿದೆ. ಈತ 14ನೇ ವರ್ಷಕ್ಕೆ ಸ್ಕೂಲ್ ಔಟ್. ನಿಖಿಲ್ ಕಾಮತ್, ನಿತಿನ್ ಕಾಮತ್ ಅಂತ ಇಬ್ಬರು ಅಣ್ಣ ತಮ್ಮ. ಝೀರೋಧಾ ಅನ್ನುವಂಥ ಅತಿ ದೊಡ್ಡದಾದಂಥ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಫೈನಾನ್ಸ್, ಇದನ್ನು ಶೇರ್ ಮಾರ್ಕೆಟಲ್ಲಿ. ಯಾರು ಗೊತ್ತಿಲ್ಲ ಅವ್ರ ಹೆಸರು ಹೇಳಿ ನೋಡೋಣ. ಈತ ಹಳೇ ಮೊಬೈಲ್ಗಳನ್ನು, ಸೆಲ್ ಫೋನ್ಗಳನ್ನು ಮಾರ್ತಾಯಿದ್ರು. ಬೆಂಗಳೂರು ಅವ್ರು, ಬೇರೆ ಎಲ್ಲಿ ದೂರ, ಅದು ಅಮೇರಿಕಾದ್ದೋ ಅಥವಾ ಗುಜರಾತದ್ದೋ ಸಿಕ್ಕಿಮ್ದೋ ಹೇಳ್ತಾ ಇಲ್ಲ. ನಮ್ಮ ಅಕ್ಕಪಕ್ಕ ನಡೀತಾ ಇರೋದು ಕನ್ನಡಿಗ, ಬಿಲಿಯನೇರ್, ಟ್ರಿಲಿಯನರ್, ಆ ಲೆವೆಲ್ಗೆ ಬೆಳೆದಿರುವಂಥ ವ್ಯಕ್ತಿ ನಿಖಿಲ್ ಕಾಮತ್, ನಿತಿನ್ ಕಾಮತ್. ಮೇಡಮ್ ಮುಜುಮ್ದಾರ್ ಶಾ ಗ್ಯಾರೇಜಲ್ಲಿ ಬಯೋಕಾನ್ ಶುರುವಾಗಿದ್ದು 10,000 ರೂಪಾಯಿ ಬಾಡಿಗೆ ರೀ. ಅದಕ್ಕೆ 10,000 ರೂಪಾಯಿ ಬಾಡಿಗೆ ಕೊಟ್ಟು ತಮ್ಮ ಬಯೋಕಾನ್ ಅಂತ ಕಂಪನಿಯನ್ನು ಶುರು ಮಾಡ್ತಾರೆ. ಅವ್ರಿಗೆ ಈ ರೀತಿ ಮಲ್ಟಿನ್ಯಾಷನಲ್ ಕಂಪನಿ ಆಗತ್ತೆ ಅನ್ನುವಂಥ ಕನಸಿತ್ತೇ ವಿನಃ ಅವರ ಬಳಿ ಏನಾದರೂ ಬಂಡವಾಳ ಇತ್ತ? ಆ ಸಾಧ್ಯತೆ ಹೇಗೆ ಅಂತ ನಾನು ಹೇಳ್ತೀನಿ. ಯಾರ ಹತ್ರ ರೊಕ್ಕ ಇಲ್ಲ ಅವ್ರು ಮಾತ್ರ ಇದನ್ನ ನೋಡಿ. ರೊಕ್ಕ ಇದ್ದವ್ರು ಅದನ್ನ ಮಲ್ಟಿಪಲ್ ಮಾಡ್ಲಿಕ್ಕೆ ನೋಡಿ. ಯಾಕೆಂದ್ರೆ ದುಡ್ಡೇ ದುಡಿಬೇಕೇ ವಿನಃ ನಾವು ದುಡಿಯೋ. ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ, 10 ಲಕ್ಷ ರೂಪಾಯಿ ಮತ್ತೆ ದುಡಿಸ್ಬೇಕಾದದ್ದು ನಮ್ಮ ಕೆಲಸ ಅಲ್ಲ. ಆ ದುಡ್ಡು ಮತ್ತೆ ಆ ದುಡ್ಡನ್ನು ಮಲ್ಟಿಪ್ಲೈ ಮಾಡಿಸ್ಬೇಕು, ಅದು ಅದರ ಕೆಲಸ, ನಮ್ಮ ಕೆಲಸ ಅಲ್ಲ. ಅದರಿಂದ ಬರುವಂತ ನಿವ್ವಳ ಲಾಭ ಏನಿದೆ ಅದನ್ನು ಬಳಸುವಂತ ಸಂಪೂರ್ಣವಾದಂತ ಪರಮಾಧಿಕಾರ, ಹಕ್ಕು ನಮ್ದಾಗಿರುತ್ತೆ. ಏನ್ ಹಾಗಾದ್ರೆ ಹೀರೋ ಟು ಝೀರೋ, ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾತಾಡ್ತೀನಿ. ಮೊದಲನೇದಾಗಿ ನಾವು ಮಾಡಬೇಕಾದ ಕೆಲಸ ಏನು? ಮೊದಲೇ ಕೆಲಸ ಅಂದ್ರೆ ಡಿಸ್ಕೌಂಟ್ ಸೇಲ್ ಎಲ್ಲಿದೆ ಅನ್ನೋದನ್ನು ನೋಡೋದನ್ನು ಬಿಡಬೇಕು. ಎಲ್ಲಿ ದುಡ್ಡು ಉಳಿಸಬಹುದು, ಹೇಗೆ ನಮ್ಮನ್ನ ನಾವು ಸ್ಕ್ವೀಸ್ ಮಾಡ್ಕೋಬೇಕು ಅನ್ನೋದನ್ನ ನಿಲ್ಲಿಸಬೇಕು. ಹೇಗೆ ಬದುಕನ್ನು ಇಷ್ಟರಲ್ಲಿಯೇ ಕಟ್ಕೋಬೇಕು, ನಾವು ಇದ್ರ ಮುಂದೆ ಸಾಧ್ಯವೇ ಇಲ್ಲ ಅನ್ನುವಂಥ ಮನಸ್ಥಿತಿಯನ್ನು ಬಿಡಬೇಕು. ಹೆಂಗಾದ್ರೂ ಮಾಡಿ EMI ನಲ್ಲಿ ಜೀವನ ಮಾಡಿ ಒಂದು ಸ್ವಲ್ಪ ಮುಂದೆ ಬರೋಣ ಅನ್ನುವಂಥ ಬಡ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಇದಕ್ಕೆ ಮೀಡಿಯಾಕರ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ನಿಮ್ಗೊಂದು ವಿಷಯ ಗೊತ್ತಿರಲಿ, ದೇಶದ 85% ಪದವೀಧರರು ತಾವು ಪಡೆದ ಪದವಿಯ ಜಾಬನ್ನು ಮಾಡ್ತಾ ಇಲ್ಲ. ಒಂದು ವೇಳೆ ಅದೇ ಜಾಬನ್ನು ಮಾಡ್ತಾ ಇದ್ರೆ ಆತ ಸಂತೃಪ್ತನಾಗಿಲ್ಲ. ಆತ 15,000, 20,000, 30,000, 50,000 ಸಂಬಳದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾನೆ. ಬಡತನವನ್ನು ಪೋಷಿಸಿಕೊಂಡು ಹೋಗ್ತಾ ಇದ್ದಾನೆ. ನಮ್ಮಲ್ಲಿ 3 ವರ್ಗವನ್ನು ಹೇಳ್ತೀವಿ ನಾವು. ಎಂಥ ಬಡವ, ಮಧ್ಯಮ ವರ್ಗೀಯ, ಶ್ರೀಮಂತ ಅಲ್ಲ. ತನ್ನನ್ನು ತಾನು ಆತ ಮಧ್ಯಮ ವರ್ಗೀಯ ಅಂತ ಕರ್ಕೋತಾನೆ, ನನ್ನನ್ನು ನಾನು ಮಧ್ಯಮ ವರ್ಗೀಯ ಅಂತ ಕರ್ಕೋತೇನೆ. ಆದರೆ ನಾನು ಬಡವ. ಬಡತನವನ್ನ ಹೇಳಲಾರದೆ ಮೀಡಿಯಾಕರಾಗಿ ನಾನು ಮಧ್ಯಮ ವರ್ಗೀಯ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಕಾರನ್ನ ಕೊಂಡ್ಕೋತೀನಿ, TV ತರ್ತೀನಿ, ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಹಾಕೋ ಪ್ರಯತ್ನ ಮಾಡ್ತೀನಿ, ಶೂಸ್ ಕೊಡಿಸ್ತೀನಿ, ಡಿಸ್ಕೌಂಟ್ ಸೇಲ್ ಹೋಗ್ತೀನಿ,
ಟ್ಯಾಗ್ ನೋಡ್ತೀನಿ, ಟ್ಯಾಗ್ನಲ್ಲಿ ಡಿಸ್ಕೌಂಟ್ ಎಷ್ಟು ಅಂತ ಕರೆದು ಕೇಳ್ತೀನಿ. ಇದೆಲ್ಲವೂ ಕೂಡ ಬಡತನವನ್ನ ಪೋಷಿಸುವಂತ ಮನಸ್ಥಿತಿಗಳು. ಮೊದಲು ನಾವು ಇದರಿಂದ ಹೊರಗೆ ಬರಬೇಕು, ರೆಬೆಲಿಯನ್ ಆಗ್ಬೇಕು. ನೋ, ನನ್ನ ಅಗತ್ಯ ಏನಿದೋ ಅದನ್ನ ಮಾತ್ರ ನಾ ಮಾಡ್ತೀನಿ, ಬೇರೆ ಏನನ್ನೂ ನಾ ಮಾಡೋದಿಲ್ಲ. ಯಾರೋ ಡಿಸ್ಕೌಂಟ್ ಸೇಲ್ ಹಾಕಿದಾರೆ ಅಂತ ಪೇಪರ್ ಜಾಹೀರಾತು ಬಂದಿದೆ ಅಂತ ನಾನು ಕುರಿ ಮಂದೆಯಲ್ಲಿ ಹೋಗಿ ಕೊಂಡುಕೊಂಡು ಬರೋದಿಲ್ಲ. ನನಗೆ ಅದರ ಅಗತ್ಯತೆ ಇದೆಯೋ ಇಲ್ಲವೋ ನೋಡ್ಕೊಂಡು ಕೊಂಡ್ಕೋತೇನೋ ವಿನಃ ಭಾವನಾತ್ಮಕವಾದಂತಹ ವ್ಯಾಪಾರಕ್ಕೆ ಹೋಗೋದಿಲ್ಲ. ಡಿಸ್ಕೌಂಟ್ ನಲ್ಲಿ ಉಳಿದ 40% ಲಾಭ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಜೀವನದಲ್ಲಿ ದೂಷಿಸುತ್ತಾ ಕೂತ್ಕೊಳ್ಳೋದಿಲ್ಲ. ವ್ಯವಸ್ಥೆನೇ ಹಿಂಗಿದೆ, ಏನ್ ಮಾಡ್ಲಿಕ್ಕಾಗತ್ತೆ, ಈ ವ್ಯವಸ್ಥೆ, ಈ ಸ್ಪರ್ಧೆನಲ್ಲಿ ನಾನು ಬದುಕಕ್ಕಾಗೋದಿಲ್ಲ ಅಂತ ಎಂದೂ ಹೇಳಬಾರದು. ಏಕೆಂದ್ರೆ ಪ್ರತಿ ದಿವಸ ಒಬ್ಬ ಝೀರೋ ಟು ಹೀರೋ ಈ ಪ್ರಪಂಚದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಆಗ್ತಾನೆ ಇರ್ತಾರೆ. ಏಕೆಂದ್ರೆ ಅವರೊಳಗೆ ಆ ರೀತಿಯಾದಂಥ ಹಸಿವಿರುತ್ತೆ. ಹಸಿವಿದ್ದವನು ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯವೇ ವಿನಃ ಬೇರೆ ಯಾರಿಗೂ ಸಾಧ್ಯವಿಲ್ಲ. ದೇವೇಗೌಡರು ನನಗೆ ಹಿಂದಿ ಬರೋದಿಲ್ಲ, ನಾನು ನ್ಯಾಷನಲ್ ಲೆವೆಲ್ ರಾಜಕಾರಣಿ ಅಲ್ಲ, ನನಗೆ ಯಾವುದೇ ರೀತಿಯಾದಂಥ ಭೌಗೋಳಿಕವಾದಂಥ ಜ್ಞಾನವಿಲ್ಲ, ನಾ ಕರ್ನಾಟಕದ ರಾಜಕಾರಣಿ, ನಾನು ಯಾಕೆ ಒಪ್ಪಿಕೊಳ್ಳಿ ಪ್ರಧಾನಮಂತ್ರಿ ಹುದ್ದೆ ಅಂತ ಅವತ್ತು ಬಿಟ್ಟಿದ್ರೆ ಉಳಿದವರೆಲ್ಲ ಬಿಟ್ಟರೆ, ಅವಾಗ ಬಿಟ್ಟಿದ್ರೆ ಅವ್ರು ಪ್ರಧಾನಿನೇ ಆಗ್ತಿರಲ್ಲ. ಕಬ್ಬಿನ ಜಲ್ಲೆನಲ್ಲಿ ಶುಗರ್ ಕೇನ್ ಜ್ಯೂಸ್ ಮಾಡ್ತಾ ಇದ್ದಂಥ ವ್ಯಕ್ತಿ ಹಾಡು ಹಾಕಿ ಟಿ ಸೀರೀಸ್ ಅನ್ನುವಂಥ ಕಂಪನಿ ಕಟ್ತಾನೆ ಒಬ್ಬ ವ್ಯಕ್ತಿ ಹಳೆ ದಿಲ್ಲಿನಲ್ಲಿ ಅಂತಂದ್ರೆ ಗುಲ್ಶನ್ ಕುಮಾರ್. ನಮಗೆ ನಿಮಗೆ ಯಾಕೆ ಸಾಧ್ಯ ಆಗೋದಿಲ್ರಿ? ಆತನ ಹತ್ರ ಎಜುಕೇಶನ್ ಇರಲಿಲ್ಲ, ಆತನ ಹತ್ರ ಸ್ಟ್ರಾಟಜಿ ಇರಲಿಲ್ಲ, ಆತನಿಗೆ ಯಾವುದೇ ವರ್ಕರ್ಸ್ ಇರಲಿಲ್ಲ, ಒಂದು ಕೆಟ್ಟ ಹಳೆ ಟೇಪ್ ರೆಕಾರ್ಡರ್, ಹಳೆ ಕ್ಯಾಸೆಟ್ಗಳು ಬಿಟ್ಟು ಏನೂ ಇರಲಾರದ ವ್ಯಕ್ತಿ ಅಂತ ದೊಡ್ಡ ಸಾಮ್ರಾಜ್ಯವನ್ನು ಹೆಂಗ್ ಕಟ್ಟಿದ ಅಂದರೆ ಆತನಲ್ಲಿ ಆ ತುಡಿತ ಇತ್ತು ಮತ್ತು ಮುಂದೆ ಬರಬೇಕು ಅನ್ನುವಂಥ ಫೋರ್ಸ್ ಇತ್ತು, ಆ ರಭಸ ಇತ್ತು. ನಮ್ದು ಮೀಡಿಯಾಕರ್ ಮೈಂಡ್ ಸೆಟ್. ಅಂದರೆ ನಾವು ಏನು ಮಾಡಬೇಕು ಅಂದ್ರೆ ನನಗೆ ಗೊತ್ತಿರುವ ಸ್ಕಿಲ್ ಏನಿದೆ ಆ ಸ್ಕಿಲ್ಲಿಗೆ ಅನುಗುಣವಾಗಿ ಬದುಕನ್ನ ಕಟ್ಟಿಕೊಳ್ಳಬೇಕು. ಎಲ್ಲಾ ಶಾಲೆಗಳು ವ್ಯಕ್ತಿಗಳನ್ನ ಗುಮಾಸ್ತರನ್ನಾಗಿ ಮಾಡ್ತವೆ, ನೌಕರರನ್ನಾಗಿ ಮಾಡ್ತವೆ, ಜೀತ ಮಾಡುವ ರೀತಿಯನ್ನ ಹೇಳ್ಕೊಡ್ತವೆ. ಬದುಕಿನಲ್ಲಿ ಬಿಲಿಯನರ್ ಆಗುವ ದಾರಿಯನ್ನ ಯಾವ ಟೆಕ್ಸ್ಟ್ ಬುಕ್ ಇಲ್ಲಿವರೆಗೂ ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟದ್ದು ಯಾವ್ದಾರ ಪುಸ್ತಕ ಇದ್ರೆ ದಯವಿಟ್ಟು ನನಗೆ ನೀವು ತಿಳಿಸಿ. ಜೀವನವನ್ನ ಮಾಡುವ ಕಲೆ, ಮ್ಯಾನೇಜ್ ಮಾಡುವುದನ್ನು ಬಿಟ್ಟು ಆರ್ಥಿಕ ಸ್ವಾತಂತ್ರ್ಯವನ್ನು ಕಲಿಸಿಕೊಡುವಂತಹ ಪಾಠಗಳು ಯಾವುದಾದ್ರೂ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡೀತಾ ಇದೆ, ಸೈಬರ್ ಸೆಕ್ಯೂರಿಟಿ ನಡೀತಾ ಇದೆ, ಇವತ್ತು ಸೋಷಿಯಲ್ ಮೀಡಿಯಾ ಕಾಲ ನಡೀತಾ ಇದೆ. ನಮ್ಮ ಮಕ್ಕಳಿಗೆ ನಾವು ಏನು ಓದಿಸ್ಬೇಕು ಸ್ವಾಮಿ? ಈಗ ಅದಕ್ಕೆ ಅನುಗುಣವಾದದ್ದನ್ನು ಓದಿಸ್ಬೇಕು. ಸೋಲಾರ್ ಎನರ್ಜಿಗೆ ಮಾರ್ಕೆಟ್ ಇದೆ, ಆಲ್ಟರ್ನೇಟಿವ್ ಪವರ್ ಏನಿದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ, ಇಂಧನಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಪೆಟ್ರೋಲ್ ಡೀಸೆಲ್ ಬಿಡುವ ವಿಚಾರವನ್ನ ಮಾಡ್ತಾ ಇದ್ದೀವಿ. ಅದಕ್ಕನುಗುಣವಾದಂಥ ಎಜುಕೇಶನ್ ನಾವು ಕಲಿಬೇಕಲ್ವಾ? ಅದಕ್ಕೆ ಬೇಕಾದಂಥ ಸ್ಕಿಲ್ಗೆ ನಮ್ಮ ಮಕ್ಕಳನ್ನ ತೊಡಗಿಸ್ಬೇಕಲ್ವಾ? ಅಥವಾ ನಾವು ತೊಡ್ಕೋಬೇಕಲ್ವಾ? ನಾವು ಮಾಡಬೇಕಾದ ಕೆಲಸ ಏನು? ನನಗೆ ಗೊತ್ತಿರುವ ಕಲೆಯನ್ನ ರೂಢಿಸಿಕೊಳ್ಳುವುದು ಮತ್ತು ಅದಕ್ಕಾಗಿ ತಪನೆಯನ್ನ ಮಾಡುವುದು, ತಪನೆ ಮಾಡಿದ ಮೇಲೆ ಅದನ್ನ ಇತರರಿಗೆ ಹಂಚುವ ಮೂಲಕ ನಾನು ದುಡ್ಡು ಮಾಡೋದು. ಲರ್ನ್ ಹೈ ಇನ್ಕಮ್ ಸ್ಕಿಲ್, ಹೆಚ್ಚು ದುಡ್ಡು ಬರುವಂತ ಒಂದು ಸ್ಕಿಲ್ ಅನ್ನ ದಯವಿಟ್ಟು ಕಲೀರಿ. ನೀವು ಹಾಡು ಹೇಳ್ತಿದ್ರೆ ಹಾಡನ್ನ ಚೆನ್ನಾಗಿ ಹಾಡು ಹೇಳಿ, ರೀಲ್ ಮಾಡಿ, ಇನ್ಸ್ಟಾಗ್ರಾಮ್ ಹಾಕಿ, ಯೂಟ್ಯೂಬ್ ಶಾರ್ಟ್ ಹಾಕಿ, ಎಲ್ಲರೂ ಹಾಕಿ. ಒಳ್ಳೆ ಅಡುಗೆ ಮಾಡ್ತಿದ್ರೆ ಅಡುಗೆ ಡಾರ್ಕ್ ಕಿಚನ್ ಮಾಡಿ ತನ್ನ ಮೂಲಕ ಮಾರ್ಕೆಟಿಂಗ್ ಮಾಡಿ. ಇವತ್ತು ಸಂಪನ್ಮೂಲಗಳು ಹೇಗೆ ಲಭ್ಯ ಆಗ್ತವೆ ಅಂದ್ರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ನೀವು ಏನು ಮಾಡಬೇಕು ಅಂತ ಚಾಟ್ ಜಿಪಿಟಿ ಹೇಳಿದ್ರೆ ಅದೇ ನಿಮಗೆ ಮಾಡಿಕೊಡುತ್ತೆ. ನಾನೊಂದು ಗಿಡಮೂಲಿಕೆಯ ತೈಲವನ್ನು ತಯಾರು ಮಾಡಬೇಕು, ಫೇಸ್ಬುಕ್ನಲ್ಲಿ ಮಾರಾಟ ಮಾಡಬೇಕು, ಇದಕ್ಕಾಗಿ ಏನೇನು ಮಾಡಬೇಕು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೇಳಿ ಚಾಟ್ ಜಿಪಿಟಿನಲ್ಲಿ. ನಿಮ್ಗೆ ಹೇಳದೇ ಇದ್ರೆ ಅವನಿಗೆ ಹೇಳಿ. ಮಾಡಿದ ಮೇಲೆ ನೀವು ಇದಕ್ಕೆ ಹೋಗಿ, ಯಾವುದೋ ಇನ್ಸ್ಟಾಗ್ರಾಮ್ ಹೋಗಿ, ಅಲ್ಲಿ ನಿಮ್ಮದು ಬಯೋ ಇರುತ್ತಲ್ಲ, ಐ ಹೆಲ್ಪ್ ಡ್ಯಾಶ್ ಡ್ಯಾಶ್ ಅಚೀವ್ ಡ್ಯಾಶ್ ಡ್ಯಾಶ್ ಯೂಸಿಂಗ್ ದಿಸ್ ಬಯೋದಲ್ಲಿ ಹಾಕಿ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿ, ದಿನಕ್ಕೆ 10 ಸಲ ಪೋಸ್ಟ್ಗಳನ್ನು ಹಾಕಿ, ಇದರಲ್ಲಿ ಲಿಂಕ್ಡ್ಇನ್ನಲ್ಲಿ ಹಾಕಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಾಕಿ, ಎಲ್ಲೆಲ್ಲಿ ಅವಕಾಶ ಇದೆಯೋ ಎಲ್ಲ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಳ್ಳಿ. ನಿಮ್ಮಲ್ಲಿರುವಂಥ ಕಲೆಯನ್ನು ಅದರಲ್ಲಿ ಹಾಕುವ ಪ್ರಯತ್ನ ಮಾಡಿ. ನೀವು ಎಕ್ಸ್ಪರ್ಟ್ ಆಗಿರಬೇಕು ಅಂತಲೇ ಹೇಳೋಣ. ಎಕ್ಸ್ಪರ್ಟ್ ಆಗುವತ್ತ ನಿರಂತರವಾದ ನಿಮ್ಮ ಪಯಣ ಇರಬೇಕು ಮತ್ತು ನೀವು ಮಾಡುವ ಕೆಲಸದ ಬಗ್ಗೆ ನಿಮಗೆ ದೃಢತೆ ಇರಬೇಕು. ನಾನು ಮಾಡಿದ ವಸ್ತು ಸರಿ ಇದೆ, ಅದಕ್ಕೆ 10 ಸ್ಯಾಂಪಲ್ಸ್ ಅಂತ ಹೇಳಿದೆ ನಾನು. 10 ಸ್ಯಾಂಪಲ್ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ಚೆನ್ನಾಗಿದೆಯೋ ಚೆನ್ನಾಗಿ. ಒಂದು ಚಟ್ನಿ ಮಾಡಿದರೆ ಚಟ್ನಿ ಚೆನ್ನಾಗಿದೆಯೋ ಅಲ್ಲ ಎದುರಿಗಿದ್ದವ್ರು ಹೇಳಿ. ಒಂದು ಇಡ್ಲಿ ಮಾಡ್ತೀರಿ, ಇಡ್ಲಿ ಚೆನ್ನಾಗಿದೆಯೋ ಅಲ್ಲ ಎದುರಿಗಿದ್ದಂಥ ವ್ಯಕ್ತಿ ಹೇಳ್ತಾರೆ. ಅಲ್ಲಿಗೆ ನಿಮಗೆ ನೀವು ಅದರಲ್ಲಿ ಕರತಲಾಮಲಕರಾಗಿದ್ದೀರೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಮೂರನೇದು, ಮೊನಿಟೈಸ್ ಇಟ್ ಅಗ್ರೆಸಿವ್ಲಿ ಆನ್ ಆಲ್ ಸೋಷಿಯಲ್ ಮೀಡಿಯಾ. ಇದನ್ನು ಮಾನಿಟೈಸ್ ಮಾಡಬೇಕು. ಇದಕ್ಕೆ ದುಡ್ಡನ್ನು ಫಿಕ್ಸ್ ಮಾಡಿ, ಕಡಿಮೆ ದುಡ್ಡನ್ನು ತೊಗೋಬಾರ್ದು ಯಾವತ್ತು. ಫಸ್ಟ್ 10 ಸ್ಯಾಂಪಲ್ ಏನಿದೆ ಒಟ್ಟಷ್ಟು ಇಸ್ಕೊಳ್ಳಿ. ನೀವು ಮನೆಗೆ ಪೇಂಟ್ ಹೊಡಿತೀರಿ ಅಂತ ತಿಳ್ಕೊಳ್ರಿ, ಐ ಆಮ್ ಎ ಫ್ಯಾಂಟಾಸ್ಟಿಕ್ ಪೇಂಟರ್, ಪ್ಲೀಸ್ ಯೂಸ್ ಮೈ ಸ್ಕಿಲ್ ಹಾಕಿ. 100 ಜನ ಫೋನ್ ಮಾಡ್ತಾರೆ. ನೀವು ಹಾಕಿರುವ ಶೈಲಿ, ನೀವು ಎಕ್ಸ್ಪರ್ಟ್ ರೈಟರ್ ಆಗೋ ಕೈಲಿ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೆದು ಕೊಡುತ್ತೆ. ಐ ಆಮ್ ಎ ಪೇಂಟರ್, ಪ್ಲೀಸ್ ವಾಟ್ ಟು ರೈಟ್ ಇನ್ ಮೈ ಬಯೋ, ಅಟ್ರಾಕ್ಟಿವ್ ಕ್ರಿಸ್ಪಿ ಅಂತ ಹಾಕಿ 2 ಲೈನ್ನ ನಿಮ್ಗೆ ಹೇಳ್ಕೊಡ್ತೀವಿ. ಅಂಥ ಸೌಲಭ್ಯ ಇರುತ್ತೆ. ಬಿಲ್ಡ್ ಪರ್ಸನಲ್ ಬ್ರ್ಯಾಂಡ್. ನೀವು ಯಾರು ಅನ್ನೋದನ್ನು, ನಿಮ್ಮದು ಐಡೆಂಟಿಟಿ ಮೇನ್. ಯಾವಾಗ ಜೀವನದಲ್ಲಿ ನಾನು ಯಾರು ಅನ್ನುವಂಥ ಐಡೆಂಟಿಟಿ ಬಹಳ ಮುಖ್ಯ. ನಿಮ್ಮ ಐಡೆಂಟಿಟಿ ಹೇಗಿರಬೇಕು ಅಂದರೆ, ನೀವು ಅದರಲ್ಲಿ ಕರತಲಾಮಲಕರಾಗಿದ್ದೀರಿ, ಸಂದೇಹಗಳಿಲ್ಲ, ಗೊಂದಲವನ್ನು ಉಂಟು ಮಾಡುವುದಿಲ್ಲ. ಕ್ಲೈಂಟ್ಗೆ ಯಾವುದಿದೆಯೋ ಅದನ್ನು ಸರಿಯಾಗಿ ಹೇಳ್ತೀನಿ,
ಮತ್ತು ನಾನು ಗ್ಯಾರಂಟಿಯನ್ನು ಕೊಡ್ತೇನೆ. ನನ್ನ ಕೆಲಸದ ಬಗ್ಗೆ ನಾನು ನಿಮಗೆ ಖಚಿತವಾಗಿ ಹೇಳ್ತೀನಿ, ಇದನ್ನು ಮಾಡಿಕೊಡ್ತೀನಿ. ಯಾವುದೇ ಇರಲಿ, ದಯವಿಟ್ಟು ಗುಮಾಸ್ತರಿಗೆ, ಕೂಲಿಕಾರರಿಗೆ ಅವರು ತಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು ಅಂತ ನಾವು ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡಬೇಕು. ಏಕೆಂದರೆ ಅವರು ಕೂಡ ನಂದೊಂದು ಭಾಳ ಉತ್ತಮ ಉದಾಹರಣೆ ಯಾವಾಗ ಹೇಳ್ತಾರೆ, ನನ್ನ ಗೆಳೆಯ ಹೇಳಿದ್ದು ಓಂ ಪ್ರಕಾಶ್ ಠಾಕೂರ್ ಅಂತ, ಹರಿಯಾಣದವರು. बाजू का घर में बूंदी बनाए तो एटलीस्ट खुशबू मिल जाएगा, बाजू के घर में भिखारी रहे तो क्या मिलेगा. ಪಕ್ಕದ ಮನೆಯಲ್ಲಿ ಬೂಂದಿ ಲಾಡು ಮಾಡಿದರೆ ಅದರ ಪರಿಮಳ ಆದರೂ ಬರುತ್ತೆ. ಪಕ್ಕದ ಮನೆಯಲ್ಲಿ ಭಿಕಾರಿ ಇದ್ರೆ ಏನು ಬರುತ್ತೆ, ನಿಮ್ಮ ಹತ್ರ ಬಂದು ಸಾಲ ಕೇಳ್ತಾನೆ, ಅವನು ಭಿಕ್ಷೆ ಬಿಡ್ತಾನೆ ಅಂತ. ಹಾಗೆ ನಮ್ಮ ಸುತ್ತಮುತ್ತಲು ಇರೋವರನ್ನು ಶ್ರೀಮಂತರನ್ನಾಗಿ ಮಾಡುವ, ಫಿನಾನ್ಷಿಯಲ್ ಫ್ರೀಡಮ್ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಜೊತೆಗೆ ಬೆಳೆಯುವ ಕೆಲಸವನ್ನು ಮಾಡಬೇಕು. ಒಂದು ಸಲ ಈ ಹಂತ ಬಂದ್ರಿ, ಒಂದು ಸಲ ಈ ಹಂತಕ್ಕೆ ಬಂದ ಮೇಲೆ ಇದನ್ನು ಚಾನಲೈಸ್ ಮಾಡಬೇಕು. ನಿಮ್ಮ ಕೆಲಸವನ್ನು ಬೇರೆಯವ್ರ ಕಡೆಯಿಂದ ಔಟ್ಸೋರ್ಸ್ ಮಾಡಿ. ವಿಜಯ್ ಸಂಕೇಶ್ವರ್ ಮೊದಲು ಲಾರಿ ಓಡಿಸ್ತಾ ಇದ್ರು, ಈಗ ಲಾರಿ ಓಡಿಸ್ತಾರ ಅವರು. ವಾಂಟೆಡ್ ಡ್ರೈವರ್ಸ್ ಅಂತ ಇರ್ತಾವ್ರು ಲಾರಿ ಬಸ್ಸಿನ ಹಿಂದೆ. ಯಾಕೆ? ನೆಟ್ವರ್ಕನ್ನು ಬೆಳೆಸಬೇಕು, ಅವರು ಕೊರಿಯರ್ ಕಳಿಸಬೇಕು, ಲಾಜಿಸ್ಟಿಕ್ಸ್ ಜಾಸ್ತಿ ಮಾಡಬೇಕು, ಬಸ್ಗಳು ಜಾಸ್ತಿ ಮಾಡಬೇಕು, ಗೂಡ್ಸ್ಗಳನ್ನು ಕಳಿಸ್ಬೇಕು, ಕಾರ್ಗೋ ಮಾಡಬೇಕು. ಹಾಗೆ ಯಾವುದರಲ್ಲಿ ನೀವು ಯಶಸ್ವಿಯಾಗಿದ್ದೀರೋ ಅಂಥದೇ ಜನರನ್ನು ಚಾನಲೈಸ್ ಮಾಡುವಂಥ, ಅವರ ಮೂಲಕ ಕೆಲಸ ಮಾಡುವಂಥ, ಅವರಿಗೆ ಧಾರಾಳವಾಗಿ ನಿಮ್ಮ ಧನ ಸಹಾಯ ಮಾಡುವಂಥ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಕೆಲಸ ಮಾಡಿ ನೀವು ದುಡ್ಡನ್ನು ಕೊಡದೆ ಹೋದರೆ ಯಾರೂ ಮತ್ತೊಂದು ಸಲ ಕೆಲಸ ಮಾಡಲ್ಲ. ಅವರಿಗೆ ತಮ್ಮ ಯೋಗ್ಯತೆಗೆ, ಅರ್ಹತೆಗೆ, ಕ್ಷಮತ್ವಕ್ಕೆ ತಕ್ಕ ಸಂಭಾವನೆ ಸಲ್ಲಬೇಕು. ಆವಾಗ ನಿಮ್ಮ ಜೊತೆ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಯಾವತ್ತೂ ನೆನ್ಪಿಡಿ, ನಮ್ಮಲ್ಲಿ ಶ್ರೀಮಂತರು ಒಂದು ಕೆಟ್ಟ ಚಟ ಇರುತ್ತೆ. ಏನಪ್ಪ ಅಂತಂದರೆ ದುಡ್ಡನ್ನು ಉಳಿಸ್ಕೊಳ್ಳೋದು. 500 ಕೇಳಿದಾಗ 200 ಕೊಟ್ಬಿಡೋದು, 300 ಉಳಿತಾನೆ. ಭಾಳ ಕೆಟ್ಟ ಚಟ. ದಾರಿದ್ರ್ಯತೆಯಿಂದ ಶ್ರೀಮಂತಿಕೆಗೆ ಬಂದಾಗ ಹಂಗಾಗತ್ತೆ. ಮನಸ್ಸಿನ ದಾರಿದ್ರ್ಯತೆನ ಬಡತನ ಅಲ್ಲ, ಫಿಸಿಕಲ್ ಭಿಕಾರಿತನ ಅಲ್ಲ, ಮನಸ್ಸಿನ ದಾರಿದ್ರ್ಯ ಅಂತ ಒಂದಿರ್ತದೆ, ಅಗ್ಗ ಅನ್ನೋದಿರ್ತದೆ. ಕೆಲವೊಬ್ಬರು ಭಾಳ ಶ್ರೀಮಂತಿರ್ತಾರೆ, ಹೋಗಿ ಹೋಟ್ಲಲ್ಲಿ ಹೋಗಿ ಸಾಕಲ್ಲ ಬೈಟು ಟೀ ಯಾಕೆ, 2 ಹೇಳಿ ಯಾಕೆ ವೇಸ್ಟ್ ಮಾಡೋದು, ದೋಸೆ ಒಂದು ಕೊಡಿ, ನಾವೆಲ್ಲ ಶೇರ್ ಮಾಡ್ಕೋತೀವಿ. ಇಬ್ಬರಿಗೂ ತಿನ್ನಲಿಕ್ಕೆ ಆಸೆ ಇದೆ, ಇಬ್ಬರಿಗೂ ಹಸಿವಿದೆ. 2 ದೋಸೆ ಹೇಳಿದ್ರೆ 250 ರೂಪಾಯಿ ಬಿಲ್ ಆಗುತ್ತೆ, 125 ಸಾಕು, ಅದ್ರ ಮೂಲಕ ದುಡ್ಡು ಉಳಿಸ್ಬೇಕು. ಅಂಥ ಒಂದು ಅಗ್ಗದ ಶ್ರೀಮಂತರ ಒಂದು ಗ್ರೂಪ್ ಇದೆ. ಅದರ ಆಮೇಲೆ ಮಾತಾಡಿ, ಇವತ್ತು ಅದು ಬೇಡ. ಇವತ್ತು ನೀವು 0 to lakh ಮಾಡೋದು, 0ಯಿಂದ ಲಕ್ಷಕ್ಕೆ ಹೋಗೋದು ಹೇಗೆ ಅನ್ನೋದು ಹೇಳ್ತೇನೆ. ದಯವಿಟ್ಟು ಇದನ್ನು ತುಂಬ ಚೆನ್ನಾಗಿ, ಇದಾದ ಮೇಲಿಂದ ಭಾಳ ಮುಖ್ಯವಾದದ್ದು ಇದೆ. ನೀವು ಲಕ್ಷ ಮಾಡೋದಿದೆಯಲ್ಲ, ಅದರಲ್ಲಿ ಭಾಳ ಮುಖ್ಯವಾದದ್ದು 1,000 ರೂಪಾಯಿ ನಿಮ್ಮ ರೆಮ್ಯುನರೇಷನ್ ಬಂತು ಯಾವುದೋ ಒಂದು ಕೆಲಸಕ್ಕೆ. ಬಂದ ತಕ್ಷಣ ಇದನ್ನು ಮಲ್ಟಿಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ನಿಮಗೆ ಬಂದಂಥ ಸಂಪಾದನೆಯ 25% ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಏಕೆ? ನಿಮ್ಮ ದುಡ್ಡು ದುಡಿತಾ ಇರಬೇಕು, ಎಫ್ ಡಿ ಹಾಕೋದಲ್ಲ. ಎಫ್ ಡಿನಲ್ಲಿ 6.5%, 4.2%, 4.5%, 5% ಕೊಡ್ತಾರೆ. ಇನ್ಫ್ಲೇಷನ್ ರೇಟ್ ಅದಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. 6.5% ಇನ್ಫ್ಲೇಷನ್ ರೇಟ್ ಇದೆ. ಬ್ಯಾಂಕ್ನವ್ರು 4.5% ನಿಮಗೆ ಇಂಟ್ರೆಸ್ಟ್ ಕೊಟ್ಟರೆ 2% ನಿಮ್ಮ ದುಡ್ಡು ಹಿಂದೆ ಸರಿತಾ ಇರುತ್ತೆ. 100 ಇದ್ದದ್ದು 90 ಆಗುತ್ತೆ, 90 ಇದ್ದದ್ದು 60 ಆಗುತ್ತೆ. ಅದಕ್ಕೆ ನಿಮ್ಮ ಸಂಪಾದನೆ 25% ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಇನ್ನು 20% ಸ್ಟಾಕ್ಸಲ್ಲಿ. ಸ್ಟಾಕ್ ಅಂದರೆ ಯಾವುದು? ನಿಫ್ಟಿ 50, ಸೆನ್ಸೆಕ್ಸು ಅಂಥದ್ರಲ್ಲಿ, ಯಾವುದೋ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲ. ಸ್ಮಾಲ್ ಕ್ಯಾಪ್ಗಳ ಜೊತೆ ಡೀಲ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾವುದೋ ಕಡಿಮೆ ದುಡ್ಡಲ್ಲಿ ಶೇರ್ 10 ರೂಪಾಯಿಗೆ ಸಿಗುತ್ತೆ ನೋ, ಎಂದೂ ಆ ಕೆಲಸವನ್ನು ಮಾಡಬೇಡಿ. ಉಳಿದ 25%ನ ಎಮರ್ಜೆನ್ಸಿ ಫಂಡಿಗೆ ಹಾಕಿ. ಇನ್ನೇನು ದುಡ್ಡು ಉಳಿಯುತ್ತೆ ಅದರಲ್ಲಿ ಜೀವನವನ್ನು ಮಾಡಿ. ಆವಾಗ ಶ್ರೀಮಂತರಾಗಲಿಕ್ಕೆ ಸಾಧ್ಯ, ಫೈನಾನ್ಷಿಯಲ್ ಫ್ರೀಡಮ್ ಪಡೆಯಲಿಕ್ಕೆ ಸಾಧ್ಯ, ವಿಜಯ್ ಸಂಕೇಶ್ವರ್ ಆಗಲಿಕ್ಕೆ ಸಾಧ್ಯ, ನಿಖಿಲ್ ಕಾಮತ್ ಆಗಲಿಕ್ಕೆ ಸಾಧ್ಯ, ಕಿರಣ್ ಮುಜುಮ್ದಾರ್ ಶಾ ಆಗಲಿಕ್ಕೆ ಸಾಧ್ಯ, ಎಲ್ಲವೂ ಸಾಧ್ಯ. ಏಕೆಂದರೆ ಅವರು ಕೂಡ ನಮ್ಮ ಹಾಗೆಯೇ ಇದ್ದವರು, ನಮ್ಮ ಹಾಗೆಯೇ ಇದ್ದು ಸಂಕಲ್ಪವನ್ನು ದೃಢಗೊಳಿಸಿದವರು. ದಯವಿಟ್ಟು ಈ ಸಂಚಿಕೆಯನ್ನು ಒಂದು ಉಡುಗೊರೆಯಾಗಿ ನಿಮಗೆ ಗೊತ್ತಿರುವಂಥ ಒಂದು 10 ಜನರಿಗೆ ಕಳಿಸಿ. ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಏಕೆಂದರೆ ಇದು ನಾನು ಬಹಳ ಭಾವನಾತ್ಮಕವಾಗಿ ತುಂಬ ಇದ್ರ ಮೇಲೆ ಕೆಲಸ ಮಾಡಿದಂಥ ಸಂಚಿಕೆ. ಅದು ಇದು ಸಮೃದ್ಧಿಗೋಸ್ಕರ ಮಾಡಿದಂಥ ಸಂಚಿಕೆ. ಯಾವುದೋ ಗಿಮಿಕ್ಗಾಗಿ, ಮೋಟಿವೇಶನ್ಗಾಗಿ ಮಾಡಿದ್ದಲ್ಲ. ನನ್ನ ವಿಡಿಯೋ ನೋಡೋರು ಜೀವನದಲ್ಲಿ ನಾನು ರಸ್ತೆನಲ್ಲಿ ಸಿಕ್ಕರೆ ನಾನು ನಮಸ್ಕಾರ ಮಾಡಬೇಕು. ಎಂಥ ಮಾತು ಹೇಳಿದೆಪ್ಪ ನೀನು, ಅದು ನನ್ನ ಜೀವನದ ಉದ್ದೇಶ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.